ಹಾಯ್, ಯಾರು ಬೇಕಾದರೂ ದಿನಕ್ಕೆ 100 ನಿಕ್ಕರನ್ನು ಈಸಿಯಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಡೈಲಿ ವೇರ್ಗೆ ಮಕ್ಕಳಿಗೆ ತುಂಬ ಕಂಫರ್ಟಬಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಅಂತ ನೋಡೋಣ. ಲೆಂತ್ ಬಂದುಬಿಟ್ಟು 11 ಇಂಚಸ್ಸು, ವಿಡ್ತ್ ಬಂದುಬಿಟ್ಟು 15 ಇಂಚಸ್ ಇದೆ. ಡಬಲ್ ಫೋಲ್ಡಿಂಗಲ್ಲಿ ತೊಗೊಂಡಿದ್ದೀನಿ. ಮೇಲ್ಗಡೆ ನಾವು ಎಲಾಸ್ಟಿಕ್ಕನ್ನು ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ಲಿಕ್ಕೆ 2 ಇಂಚಸ್ಸು, ಹಾಗೆ ಕೆಳಗಡೆ ನಾವು ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಲಿಕ್ಕೆ 1 ಇಂಚನ್ನು ಬಿಟ್ಕೊಂಡಿದ್ದೀನಿ. ಹಾಗೆ ಕ್ರೋಚ್ನ ಸ್ಟಿಚ್ ಮಾಡ್ಕೊಳ್ಳಿಕ್ಕೆ ಒಳಗಡೆಗೆ 1.5 ಇಂಚು, ಕೆಳಗಡೆ ಕ್ರಾಚ್ ಲೆಂತ್ ಬಂದುಬಿಟ್ಟು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಸ್ಕ್ವೇರ್ ಮಾರ್ಕ್ ಮಾಡಿಕೊಂಡು ಕರ್ವನ್ನು ಡ್ರಾ ಮಾಡಿಕೊಂಡು ಕಾಲುಗಳ ಹತ್ರ ಈ ರೀತಿ ಕ್ರಾಸಾಗಿ ಕಟ್ ಮಾಡಿಕೊಂಡು ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದರ ಮೇಲೆ ಕಟ್ ಮಾಡಿಕೊಂಡು ನಿಕ್ಕರ್ ಕಟ್ಟಿಂಗ್ ಆದರೆ ಆಯಿತು. ಕೆಳಗಡೆ ನಾವು ಫೋಲ್ಡಿಂಗ್ಗೆ ಬಿಟ್ಕೊಂಡಿರೋ ಹತ್ರ 1 ಇಂಚ್ ಇದೆ ಅಲ್ವಾ, ಅದನ್ನು ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಕ್ರಾಚ್ ಚೆನ್ನಾಗಿ ಎರಡೂ ಕಡೆ ಕೂಡ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿಯಲ್ಲಿ ಮತ್ತೊಂದು ಕಡೆ ಕೂಡ ಸ್ಟಿಚ್ ಮಾಡಿಕೊಂಡು ಕಾಲುಗಳ ಹತ್ರ ನಾವು ಜಾಯಿಂಟನ್ನು ಮಾಡ್ಕೋಬೇಕಾಗತ್ತೆ. ತುಂಬ ಸಿಂಪಲ್ಲಾಗಿ ಆಗಿಬಿಡುತ್ತೆ. ನಿಮ್ಗೆ ಏನಾದರೂ ಫ್ಯಾಬ್ರಿಕ್ ಲಿಂಕ್ ಬೇಕಂತಂದರೆ ಕೂಡ ಲಿಂಕ್ ಅಂತ ಕಾಮೆಂಟ್ ಮಾಡಿ. ಇದರ ರಿಲೇಟೆಡ್ ಫ್ಯಾಬ್ರಿಕ್ ಲಿಂಕ್ಸ್ ಆದರೆ ನಾನು ಪ್ರೊವೈಡ್ ಮಾಡ್ತೀನಿ. ನೀವು ಕೂಡ ಈಸಿಯಾಗಿ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಸೈಜಲ್ಲಿ ನಿಕ್ಕರ್ಸ್ನ ಸ್ಟಿಚ್ ಮಾಡ್ಕೋಬೋದು. ಈಗ ಕೆಳಗಡೆ ಕೂಡ ಜಾಯಿಂಟ್ ಆಯಿತು. ಈಗ ನಾವು ಲೈನ್ ಇದಕ್ಕೆ ಎಲಾಸ್ಟಿಕ್ಕನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. 2 ಇಂಚ್ ಏನು ಬಿಟ್ಕೊಂಡಿದ್ದೀವೋ ಅದನ್ನು ಡಬಲ್ ಫೋಲ್ಡಿಂಗಲ್ಲಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಒಂದು ಸ್ವಲ್ಪ ಗ್ಯಾಪನ್ನು ಬಿಟ್ಕೋಬೇಕು. ಎಲಾಸ್ಟಿಕ್ಕನ್ನು ಇನ್ಸರ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಅರ್ಧ ಇಂಚಷ್ಟು ಸುತ್ತಲೂ ಕೂಡ ಈ ರೀತಿ ಹೊಲ್ಕೊಂಡು ಎಂಡಲ್ಲಿ ಒಂದು ಅರ್ಧ ಇಂಚ್ ಗ್ಯಾಪನ್ನು ಬಿಟ್ಕೊಂಡು ಬೇಕಾದಷ್ಟು ಸೊಂಟದ ಲೂಸ್ಗೆ ಡಿಪೆಂಡ್ ಮಾಡಿಕೊಂಡು ನಾವು ಎಲಾಸ್ಟಿಕ್ಕನ್ನು ಕಟ್ ಮಾಡಿಕೊಂಡು ಒಂದು ಪಿನ್ಗೆ ಸೇರಿಸ್ಕೊಂಡು ಹಾಕಿ ಇದನ್ನು ಡಬಲ್ ಸ್ಟಿಚ್ ಮಾಡಿಕೊಂಡ್ರೆ ಫೈನಲ್ ರಿಸಲ್ಟ್ ಆದರೆ ಈ ಥರ ಬಂದಿದೆ. ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ. ಲಾಸ್ಟ್ಲಿ ನಮ್ಮ ಮಕ್ಕಳೊಂದು ಭಾಷೆ ಮಾತಾಡ್ತಿದ್ದಾರೆ. ನಿಮ್ಗೆ ಯಾವ ಭಾಷೆ ಅಂತ ಅರ್ಥ ಆದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.